ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಹುಡುಗ ಇಂದು ಜಗತ್ತಿನ ಕೋಟ್ಯಾಂತರ ಜನರ ಹೃದಯದಲ್ಲಿ ರಾಜನಾಗಿದ್ದಾನೆ. ಬಾಲ್ಯದಲ್ಲಿ ಸರಿಯಾಗಿ ಊಟಕ್ಕೂ ಕಷ್ಟಪಟ್ಟ ಆ ಹುಡುಗ ಇಂದು ಫುಟ್ಬಾಲ್ ಇತಿಹಾಸದ ಮಹಾನ್ ಆಟಗಾರರಲ್ಲಿ ಒಬ್ಬನಾಗಿದ್ದಾನೆ. ಆ ಹುಡುಗ ಯಾರು ಗೊತ್ತಾ? ಅವನೇ ಕ್ರಿಸ್ಟಿಯಾನೋ ರೊನಾಲ್ಡೋ. ಸ್ನೇಹಿತರೆ, ಇಂದು ನಾವು ನೋಡಲಿರುವ ಕೇವಲ ಒಬ್ಬ ಫುಟ್ಬಾಲ್ ಆಟಗಾರನ ಕಥೆಯಲ್ಲ. ಇದು ಬಡತನದಿಂದ ವಿಶ್ವದ ಶಿಖರಕ್ಕೆ ಏರಿದ ಒಬ್ಬ ಯೋಧನ ಕತೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಪೋರ್ಚುಗಲ್ ದೇಶದ ಮಡೇರಿಯಾ ದ್ವೀಪದ 1985ರಲ್ಲಿ ಫೆಬ್ರವರಿ 5ರಂದು ಜನಿಸಿದರು. ಅವರ ಪೂರ್ಣ ಹೆಸರು ಕ್ರಿಸ್ಟಿಯಾನೋ ರೊನಾಲ್ಡೋ ಡಾಸ್ ಸಾಂಟೋಸ್ ಅವೇರೋ. ಅವರ ಕುಟುಂಬ ತುಂಬ ಬಡತನವಾಗಿತ್ತು. ತಂದೆ ತೋಟಗಾರರಾಗಿ ಕೆಲಸ ಮಾಡುತ್ತಿದ್ದರು, ತಾಯಿ ಅಡುಗೆ ಕೆಲಸ ಮಾಡುತ್ತಿದ್ದರು. ಕೆಲವು ದಿನಗಳಲ್ಲಿ ಮನೆಯಲ್ಲಿ ಸರಿಯಾಗಿ ಊಟವಿರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ತುಂಬಿತ್ತು, ಅದು ರೊನಾಲ್ಡೋನ ಕನಸು. ಚಿಕ್ಕಂದಿನಲ್ಲೇ ರೊನಾಲ್ಡೋಗೆ ಫುಟ್ಬಾಲ್ ಮೇಲಿನ ಪ್ರೀತಿ ಅಪಾರ. ಇತರ ಮಕ್ಕಳು ಆಟವಾಡುತ್ತಿದ್ದಾಗ ರೊನಾಲ್ಡೋ ಮಾತ್ರ ಚೆಂಡಿನ ಜೊತೆ ಬದುಕುತ್ತಿದ್ದ. ಅವನಿಗೆ ಫುಟ್ಬಾಲ್ ಒಂದು ಆಟವಲ್ಲ, ಅದು ಅವನ ಬದುಕು. ರೊನಾಲ್ಡೋ ಕೇವಲ 12 ವರ್ಷ ವಯಸ್ಸಿನಲ್ಲೇ ತನ್ನ ಕುಟುಂಬವನ್ನು ಬಿಟ್ಟು ಲಿಸ್ಬನ್ ನಗರಕ್ಕೆ ತೆರಳಿದರು. ಕಾರಣ ದೊಡ್ಡ ಫುಟ್ಬಾಲ್ ಆಟಗಾರನಾಗಬೇಕೆಂಬ ಕನಸು. ಆ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗುವುದು ಎಷ್ಟು ಕಷ್ಟ ಎಂದು ಊಹಿಸಿ ನೋಡಿ. ತಾಯಿಯನ್ನು ಬಿಟ್ಟು, ಕುಟುಂಬವನ್ನು ಬಿಟ್ಟು ಒಬ್ಬಂಟಿಯಾಗಿ ಹೊಸ ನಗರದಲ್ಲಿ ಬದುಕು ಆರಂಭಿಸಿದರು. ಅವನು ಅನೇಕ ಬಾರಿ ಅತ್ತನು, ಆದರೆ ಅವನ ಕನಸನ್ನು ಬಿಟ್ಟಿಲ್ಲ. ಅವರು ಸ್ಪೋರ್ಟಿಂಗ್ CP ಅಕಾಡೆಮಿಯಲ್ಲಿ ಸೇರಿದರು. ಅಲ್ಲಿ ಅವನ ವೇಗ, ಡ್ರಿಬ್ಲಿಂಗ್ ಮತ್ತು ಶ್ರಮ ಎಲ್ಲರ ಗಮನವನ್ನು ಸೆಳೆಯಿತು. 15ನೇ ವಯಸ್ಸಿನಲ್ಲಿ ರೊನಾಲ್ಡೋಗೆ ಹೃದಯ ಸಂಬಂಧಿಸಿದ ಸಮಸ್ಯೆ ಇದೆ ಎಂದು ವೈದ್ಯರು ಹೇಳಿದರು. ಫುಟ್ಬಾಲ್ ಆಡಲು ಸಾಧ್ಯವಾಗದೇ ಹೋಗಬಹುದು ಅಂತ ಈ ಸುದ್ದಿ ಅವನ ಕನಸಿಗೆ ದೊಡ್ಡ ಹೊಡೆತವಾಗಿತ್ತು. ಆದರೆ ರೊನಾಲ್ಡೋ ಹೆದರಲಿಲ್ಲ. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಮತ್ತೆ ಮೈದಾನಕ್ಕೆ ಮರಳಿದರು. ಅದೇ ಕ್ಷಣದಿಂದ ರೊನಾಲ್ಡೋ ಸಾಮಾನ್ಯ ಆಟಗಾರನಲ್ಲ, ಒಬ್ಬ ಯೋಧನಾದ. ಸ್ಪೋರ್ಟಿಂಗ್ CP ಪರ ಆಡುತ್ತಿರುವಾಗ ಒಂದು ಸ್ನೇಹಪೂರ್ವಕ ಪಂದ್ಯವನ್ನು ರೊನಾಲ್ಡೋನ ಆಟವನ್ನು ಮ್ಯಾಂಚೆಸ್ಟರ್ ಯುನೈಟೆಡ್ ಆಟಗಾರರು ನೋಡಿದರು. ಅವನ ವೇಗ, ಕೌಶಲ್ಯ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಈ ಹುಡುಗ ಭವಿಷ್ಯದಲ್ಲಿ ದೊಡ್ಡ ಆಟಗಾರನಾಗುತ್ತಾನೆ. ಅದರ ನಂತರ ಸರ್ ಅಲೆಕ್ಸ್ ಫರ್ಗ್ಯೂಸನ್ ಅವರು ರೊನಾಲ್ಡೋ ಅವರನ್ನು ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡಕ್ಕೆ ಕರೆದುಕೊಂಡರು. ಅದು ರೊನಾಲ್ಡೋ ಜೀವನದ ದೊಡ್ಡ ತಿರುವು. ಮ್ಯಾಂಚೆಸ್ಟರ್ ಯುನೈಟೆಡ್ನಲ್ಲಿ ರೊನಾಲ್ಡೋ ಮೊದಲಿಗೆ ಟೀಕೆಗಳನ್ನು ಎದುರಿಸಿದರು. ತುಂಬ ಟ್ರಿಕ್ಸ್ ಮಾಡುತ್ತಾನೆ, ಗೋಲು ಕಡಿಮೆ ಎಂದು ಹಲವರು ಹೇಳಿದರು. ಆದರೆ ರೊನಾಲ್ಡೋ ಏನು ಮಾಡಿದರು ಗೊತ್ತಾ? ಬೆಳಗ್ಗೆ ಬೇಗ ಎದ್ದು ತರಬೇತಿ, ಹೆಚ್ಚುವರಿ ಫಿಟ್ನೆಸ್ ಮತ್ತು ಅಭ್ಯಾಸ. ಅವರು ಮ್ಯಾಂಚೆಸ್ಟರ್ ಯುನೈಟೆಡ್ ಜೊತೆ ಹಲವು ಟ್ರೋಫಿಗಳನ್ನು ಗೆದ್ದರು. 2009ರಲ್ಲಿ ರೊನಾಲ್ಡೋ ರಿಯಲ್ ಮ್ಯಾಡ್ರಿಡ್ಗೆ ಸೇರ್ಪಡೆಯಾದರು. ಅಲ್ಲಿಂದ ಅವರ ದಂತಕತೆ ಆರಂಭವಾಯಿತು. ರೊನಾಲ್ಡೋ ರಿಯಲ್ ಮ್ಯಾಡ್ರಿಡ್ ಪರ 100 ಗೋಲುಗಳನ್ನು ಬಾರಿಸಿದರು. ಅವರು UEFA ಚಾಂಪಿಯನ್ಸ್ ಲೀಗ್ನಲ್ಲಿ ಅನೇಕ ಬಾರಿ ತಂಡವನ್ನು ಚಾಂಪಿಯನ್ಸ್ ಮಾಡಿದರು. ರೊನಾಲ್ಡೋ ಅವರ ಪ್ರಮುಖ ಸಾಧನೆಗಳನ್ನ ನೋಡೋದಾದರೆ 5 ಬಾಲನ್ ಡಿ ಆರ್ ಪ್ರಶಸ್ತಿಗಳು, ಅನೇಕ UEFA ಚಾಂಪಿಯನ್ಸ್ ಲೀಗ್ ಟ್ರೋಫಿಗಳು, ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ ಅತ್ಯಧಿಕ ಗೋಲುಗಳ ದಾಖಲೆಗಳಲ್ಲಿ ಒಬ್ಬರು, ಪೋರ್ಚುಗಲ್ ತಂಡಕ್ಕೆ ಐತಿಹಾಸಿಕ ಗೆಲುವುಗಳು, ವಿಶ್ವದ ಅತ್ಯಂತ ಜನಪ್ರಿಯ ಕ್ರೀಡಾಪಟುಗಳಲ್ಲಿ ಒಬ್ಬರು. 2016ರಲ್ಲಿ ರೊನಾಲ್ಡೋ ತನ್ನ ದೇಶ ಪೋರ್ಚುಗಲ್ ಯೂರೋ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅದು ಪೋರ್ಚುಗಲ್ನ ಇತಿಹಾಸದ ದೊಡ್ಡ ಕ್ಷಣ. ಸ್ನೇಹಿತರೆ, ರೊನಾಲ್ಡೋ ಯಶಸ್ಸಿನ ಹಿಂದೆ ಇರುವ ದೊಡ್ಡ ರಹಸ್ಯ ಏನು ಗೊತ್ತಾ? ಶಿಸ್ತು, ನಿರಂತರ ಅಭ್ಯಾಸ, ಸ್ವತಃ ತನ್ನ ಮೇಲೆ ನಂಬಿಕೆ, ಎಂದಿಗೂ ಕೈಬಿಡದ ಮನೋಭಾವ. ಪ್ರತಿಭೆ ಇದ್ದರೆ ಆರಂಭ ಮಾಡಬಹುದು, ಆದರೆ ಶ್ರಮ ಇದ್ದರೆ ಇತಿಹಾಸವನ್ನು ಬರೆಯಬಹುದು. ಒಂದು ಬಡ ಮನೆಯ ಹುಡುಗ ತನ್ನ ಕನಸಿಗಾಗಿ ಹೋರಾಡಿದ, ಟೀಕೆಗಳನ್ನು ಎದುರಿಸಿದ, ನೋವನ್ನು ಸಹಿಸಿದ, ಮತ್ತು ಕೊನೆಗೆ ಜಗತ್ತಿನ ಶಿಖರಕ್ಕೇರಿದ. ಅದೇ ಕ್ರಿಸ್ಟಿಯಾನೋ ರೊನಾಲ್ಡೋ. ನಿಮ್ಮ ಕನಸು ಎಷ್ಟು ದೊಡ್ಡದಾದರೂ ಪರವಾಗಿಲ್ಲ, ನೀವು ಕೈ ಬಿಡದೇ ಇದ್ದರೆ ಒಂದು ದಿನ ಅದು ನಿಜವಾಗಬಹುದು. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.